ಏಕಕಾಲದಲ್ಲಿ ಎರಡು ದಾಳಗಳನ್ನು ಉರುಳಿಸಿದಾಗ ಒಂದು ದಾಳದಲ್ಲಿ ದೊಡ್ಡ ಸಂಖ್ಯೆಯನ್ನು ಮತ್ತೊಂದರಲ್ಲಿ ಚಿಕ್ಕ ಸಂಖ್ಯೆಯನ್ನು ಪಡೆಯಬಹುದಾದ ಸಂಭವನೀಯತೆಯು. ನೋಡಿ, ಎರಡು ದಾಳಗಳನ್ನ ಎಟ್ ಅ ಟೈಮ್ ರೋಲ್ ಮಾಡಿದಾಗ ಬರಬಹುದಂತ ಪಾಸಿಬಲ್ ಔಟ್ಕಮ್ಸ್ ಯಾವ್ಯಾವುದು ಅಂತಂದ್ರೆ, ನೋಡಿ, ಎರಡೂ ದಾಳಗಳ ಮೇಲೆ ಒಂದು ಒಂದು ಬರ್ಬೋದು, ಅಥವಾ ಫಸ್ಟ್ ದಾಳದಲ್ಲಿ ಒಂದು, ಸೆಕೆಂಡ್ ದಾಳದಲ್ಲಿ ಎರಡು ಬರ್ಬೋದು, ಅಥವಾ 1 3, 1 4, 1 5, 1 6. ಇನ್ನು ಫಸ್ಟ್ ದಾಳದಲ್ಲಿ ಎರಡು ಬಂದು ಆಮೇಲೆ ಚೇಂಜ್ ಆಗ್ತಾ ಹೋದ್ರೆ 2 1, 2 2, 2 3, 2 4, 2 5, 2 6. ಸೊ ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ 3 1ರಿಂದ ಹಿಡಿದು 3 6ರವರೆಗೆ ಪಾಸಿಬಿಲಿಟೀಸ್ ಇರುತ್ತೆ. ಅದೇ ರೀತಿ 4 1ರಿಂದ ಹಿಡಿದು 4 6ರವರೆಗೆ ಪಾಸಿಬಿಲಿಟೀಸ್ ಇರುತ್ತೆ. ಅದೇ ರೀತಿ 5 1ರಿಂದ ಹಿಡಿದು 5 6ರವರೆಗೆ ಪಾಸಿಬಿಲಿಟೀಸ್ ಇದೆ. ಸೇಮ್ 6 1ರಿಂದ ಹಿಡಿದು 6 6ರವರೆಗೆ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಒಟ್ಟು ಪಾಸಿಬಿಲಿಟೀಸ್ ಎಷ್ಟು ಬರುತ್ತೆ ಅಂತಂದ್ರೆ, ಫಸ್ಟ್ ಲೈನಲ್ಲಿ 6, ಎರಡನೇ ಲೈನಲ್ಲಿ 6, 6 6 6 6. ಸೊ ಒಟ್ಟು 6 6 36 ಪಾಸಿಬಿಲಿಟೀಸು ಬರುತ್ತೆ. ಹಾಗಾಗಿ ಸ್ಯಾಂಪಲ್ ಸ್ಪೇಸ್ ಅಲ್ಲಿ NS ಅಲ್ಲಿ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರುತ್ತೆ ಅಂತಂದ್ರೆ 36. ಆಯ್ತಾ? ಈಗ ಇಲ್ಲಿ ಕೇಳಿರೋ ಕ್ವಶನ್ ಏನು ಅಂತಂದ್ರೆ, ಏಕಕಾಲದಲ್ಲಿ ಎರಡು ದಾಳಗಳನ್ನು ಉರುಳಿಸಿದಾಗ ಒಂದು ದಾಳದಲ್ಲಿ ದೊಡ್ಡ ಸಂಖ್ಯೆ ಮತ್ತೊಂದರಲ್ಲಿ ಚಿಕ್ಕ ಸಂಖ್ಯೆ, ಅಂದ್ರೆ ಎರಡು ನಂಬರ್ಗಳು ಬೇರೆ ಬೇರೆ ಆಗಿರ್ಬೇಕು, ಒಂದರಲ್ಲಿ ದೊಡ್ಡದು ಒಂದೊಂದರಲ್ಲಿ ಸಣ್ಣದು. ಈ ರೀತಿ ಬರಬೇಕು ಅಂತಂದ್ರೆ ಯಾವ್ಯಾವುದು ಬೇಕಾಗಿರೋ ನಮಗೆ ಅಂತಂದ್ರೆ, ನೋಡಿ, 1 1 ಅಂತಂದ್ರೆ ಎರಡೂ ದಾಳಗಳಲ್ಲಿ ಸೇಮ್ ನಂಬರ್ ಇದೆ, ಒಂದರಲ್ಲಿ ದೊಡ್ಡದು ಒಂದು ಸಣ್ಣದು ಇಲ್ಲ. ಆಮೇಲೆ 2 2 ಅಂತ ಬಂದಾಗ್ಲೂ ಅಷ್ಟೇನೆ. ಅದೇ ರೀತಿ 3 3 ಅಂತ ಬಂದಾಗ್ಲೂ ಅಷ್ಟೇನೆ. ಅದೇ ರೀತಿ 4 4 ಬಂದಾಗ್ಲೂ ಎರಡು ದಾಳಗಳಲ್ಲಿ ಸೇಮ್ ನಂಬರ್ ಇದೆ. ಅದೇ ರೀತಿ 5 5 ಬಂದಾಗ್ಲೂ ಎರಡು ದಾಳಗಳ ಮೇಲೆ ನಂಬರ್ ಸೇಮ್ ಇದೆ. 6 6 ಅಂತ ಬಂದಾಗ ಎರಡು ದಾಳಗಳಲ್ಲಿ ನಂಬರ್ ಸೇಮ್ ಇದೆ. ಸೊ ಈ 6 ಪಾಸಿಬಿಲಿಟೀಸ್ ಬಿಟ್ರೆ ಉಳಿದ ಎಲ್ಲಾ ಪಾಸಿಬಿಲಿಟೀಸ್ ಅಲ್ಲಿ ಒಂದು ನಂಬರ್ ಅಲ್ಲಿ ಒಂದು ದಾಳದಲ್ಲಿ ನಂಬರ್ ದೊಡ್ಡದಿರ್ತದೆ, ಮತ್ತೊಂದರಲ್ಲಿ ನಂಬರ್ ಸಣ್ಣದಿರ್ತದೆ. ಅದು ಫಸ್ಟ್ ದಾಳ ಆದ್ರೆ ಆಗಿರ್ಬೋದು ಅಥವಾ ಸೆಕೆಂಡ್ ದಾಳ ಆದ್ರೆ ಆಗಿರ್ಬೋದು. ಅಂದ್ರೆ 36ರಲ್ಲಿ 6 ಪಾಸಿಬಿಲಿಟೀಸ್ ಮಾತ್ರ ಏನ್ ಬರ್ತದೆ ಅಂತಂದ್ರೆ ಎರಡು ನಂಬರ್ಗಳು ಸೇಮ್ ಬರುತ್ತೆ. ಬಿಟ್ರೆ ಬೇರೆ ಎಲ್ಲಾ ಪಾಸಿಬಿಲಿಟೀಸ್ ಅಲ್ಲಿ ಒಂದು ದೊಡ್ಡದು ಒಂದು ಸಣ್ಣದು, ಮತ್ತೊಂದು ದೊಡ್ಡದು ಒಂದು ಸಣ್ಣದು, ಈ ರೀತಿ ಬರೋಂತ ಚಾನ್ಸಸ್ ಇದ್ದೇ ಇದೆ. ಹಾಗಾಗಿ ಈ 6ನ್ನ ಬಿಟ್ರೆ ಅಂದ್ರೆ ಸೊ ನಮಗೆ ಬೇಕಾಗಿರೋಂಥ ಔಟ್ಕಮ್ಸ್ಗಳು ಎಷ್ಟು ಅಂತಂದ್ರೆ 30 ಔಟ್ಕಮ್ಸ್ ನಮಗೆ ಬೇಕಾಗಿರೋದೆ. ಹಾಗಾಗಿ ಇಲ್ಲಿ ಪ್ರಾಬಬಿಲಿಟಿ ಎಷ್ಟಾಗುತ್ತೆ ಅಂತಂದ್ರೆ NE ಡಿವೈಡೆಡ್ ಬೈ NS. ಸೊ 30 ಡಿವೈಡೆಡ್ ಬೈ 36. ನೋಡಿ, ಒಂದು ದಾಳದಲ್ಲಿ ದೊಡ್ಡದಿರ್ಬೇಕು, ಮತ್ತೊಂದರಲ್ಲಿ ಸಣ್ಣದಿರ್ಬೇಕು. ನೋಡಿ, ಇದರಲ್ಲಿ ಎರಡು ದೊಡ್ಡದಿದೆ, ಒಂದು ಸಣ್ಣದಿದೆ, 3 ದೊಡ್ಡದು ಒಂದು ಸಣ್ಣದು, 4 ದೊಡ್ಡದು ಒಂದು ಸಣ್ಣದು, 5 ದೊಡ್ಡದು ಒಂದು ಸಣ್ಣದು, 6 ದೊಡ್ಡದು ಒಂದು ಸಣ್ಣದು. ಅದೇ ರೀತಿ ಇಲ್ಲಿ 2 ದೊಡ್ಡದು ಒಂದು ಸಣ್ಣದು, ಇಲ್ಲಿ 2 ಸಣ್ಣದು 3 ದೊಡ್ಡದು, ಈ ರೀತಿ ಒಂದು ದೊಡ್ಡದು ಒಂದು ಸಣ್ಣದು ಇರಬೇಕು ಅಂತಂದ್ರೆ ಈ ರೀತಿ ಎಷ್ಟು ಪಾಸಿಬಿಲಿಟೀಸ್ ಇದೆ? ಒಟ್ಟು 30 ಪಾಸಿಬಿಲಿಟೀಸ್ ಇದೆ. ಟೋಟಲ್ ಪಾಸಿಬಿಲಿಟೀಸ್ ಇರೋದು 36. ನಮಗೆ ಬೇಕಾಗಿರೋಂಥ ಪಾಸಿಬಿಲಿಟೀಸ್ 30 ಇರೋದ್ರಿಂದ ಸೊ ಪ್ರೊಬಬಿಲಿಟಿ ಎಷ್ಟು ಬರುತ್ತೆ ಅಂದ್ರೆ 30 ಡಿವೈಡೆಡ್ ಬೈ 36. 6 5 30, 6 6 36. ಸೊ ಸಂಭವನೀಯತೆ ಎಷ್ಟು ಬರುತ್ತೆ ಅಂತಂದ್ರೆ 5/6. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 200 ಲಾಟರಿ ಟಿಕೆಟ್ಗಳು ಮಾರಲ್ಪಟ್ಟಿದ್ದವು. ಅವುಗಳಲ್ಲಿ 10 ಲಾಟರಿಗಳಿಗೆ ಬಹುಮಾನ ದೊರೆಯಿತು. ಸೊ 10 ಲಾಟರಿಗಳಿಗೆ ಬಹುಮಾನ ಸಿಕ್ಕಿದೆ. ಒಂದು ವೇಳೆ ಮೋನಿಕಾ ಒಂದು ಟಿಕೆಟ್ ಖರೀದಿಸಿದ್ದು, ಅದು ಬಹುಮಾನ ಪಡೆದಿರಬಹುದಾದ ಸಂಭವನೀಯತೆ. ಸೊ ಇದು ಬಹುಮಾನ ತಗೊಂಡಿರ್ಬೇಕು ಅಂತಂದ್ರೆ ಈ 10 ಲಾಟರಿ ಟಿಕೆಟ್ ಅಲ್ಲೇನೆ ಯಾವುದೋ ಒಂದು ಲಾಟರಿ ಟಿಕೆಟ್ ಈ ಕೆರೆದ ಆಗಿರ್ಬೇಕು. ಹಾಗಾಗಿ ಸಂಭವನೀಯತೆ ಎಷ್ಟು ಬರುತ್ತೆ ಅಂತಂದ್ರೆ, ಪಡೆದಿರಬಹುದಾದ ಅಂತಂದ್ರೆ 10, ಟೋಟಲ್ ಮಾರಿರೋದು 200. ಹಾಗಾಗಿ 10/200. ಸೊ ಡಿವೈಡ್ ಮಾಡಿದ್ರೆ 1/20. ಸೊ 1/20 ಅಂತಿಲ್ಲ, ಡೆಸಿಮಲ್ ಅಲ್ಲಿ ಇದೆ. ಸೊ ಡೆಸಿಮಲ್ ಕನ್ವರ್ಟ್ ಮಾಡೋಣ. ಸೊ 1 ಇದು 20. 20 ಸೊನ್ನೆಲೆ 0 1 ಬಂತು, ಪಾಯಿಂಟ್ ಕೊಟ್ರೆ ಇಲ್ಲಿ 0 ತಗೊಳ್ರಿ. 20 ಸೊನ್ನೆಲೆ ಅಗೇನ್ 0 10 ಪಾಯಿಂಟ್ ಕೊಟ್ಟಿರೋದ್ರಿಂದ 0 ತಗೋಬಹುದು. 25 100. ಸೊ ಅಲ್ಲಿಗೆ ಸಂಭವನೀಯತೆ ಎಷ್ಟು ಬರುತ್ತೆ ಅಂದ್ರೆ 0.05. 0.05. ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಒಂದು, A ಮತ್ತು B ಎಂಬ ಎರಡು ಸಂಖ್ಯೆಗಳ ಸಮಾಂತರ ಮಾಧ್ಯ ಮತ್ತು ಗುಣೋತ್ತರ ಮಾಧ್ಯಗಳು ಸಮನಾಗಿದ್ದಾಗ. ಸಮಾಂತರ ಮಾಧ್ಯ ಅಂತಂದ್ರೆ ಅರಿಥ್ಮೆಟಿಕ್ ಮೀನ್, ಗುಣೋತ್ತರ ಮಾಧ್ಯ ಅಂತಂದ್ರೆ ಜಿಯೋಮೆಟ್ರಿಕ್ ಮೀನ್. ಸೊ ಅರಿಥ್ಮೆಟಿಕ್ ಮೀನ್ ಈಸ್ ಗಿವನ್ ಬೈ A plus B divided by 2.
ಇನ್ನು ಗುಣೋತ್ತರ ಮಾಧ್ಯ ಜಿಯೋಮೆಟ್ರಿಕ್ ಮೀನ್ ಈಸ್ ಗಿವನ್ ಬೈ ರೂಟ್ ಎ ಬಿ. ಇಲ್ಲಿ ಹೇಳ್ತಾ ಇರೋದು ಆ ಎರಡು ಮಾಧ್ಯಗಳು, ಸಮಾಂತರ ಮಾಧ್ಯ ಮತ್ತು ಗುಣೋತ್ತರ ಮಾಧ್ಯಗಳು ಸಮನಾಗಿದ್ದಾಗ ಅಂತ ಹೇಳ್ತಾರೆ. ಸಮನಾಗಿದ್ದಾಗ ಅಂತಂದ್ರೆ ಎ ಎಂ ವಿಲ್ ಬಿ ಈಕ್ವಲ್ ಟು ಜಿ ಎಂ, ಅರಿಥ್ಮೆಟಿಕ್ ಮೀನ್ ವಿಲ್ ಬಿ ಈಕ್ವಲ್ ಟು ಜಿಯೋಮೆಟ್ರಿಕ್ ಮೀನ್. ಸೊ ಅರಿಥ್ಮೆಟಿಕ್ ಮೀನ್ ಅಂತಂದ್ರೆ ಎ ಪ್ಲಸ್ ಬಿ ಬೈ 2, ಇಟ್ ಈಸ್ ಈಕ್ವಲ್ ಟು ಜಿಯೋಮೆಟ್ರಿಕ್ ಮೀನ್ ರೂಟ್ ಎ ಬಿ. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎ ಪ್ಲಸ್ ಬಿ ಈಕ್ವಲ್ ಟು 2 ಟೈಮ್ಸ್ ಆಫ್ ರೂಟ್ ಎ ಬಿ. ಈಗ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್, ಎರಡು ಕಡೆ ವರ್ಗ ಮಾಡಿದಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಇಂಟು ರೂಟ್ ಎ ಬಿ ಹೋಲ್ ಸ್ಕ್ವೇರ್. ಸೊ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಇಟ್ ಈಸ್ ಈಕ್ವಲ್ ಟು ಎರಡನ್ನ ಸ್ಕ್ವೇರ್ ಮಾಡಿದ್ರೆ 4, ರೂಟ್ ಎ ಬಿನ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಹೋಗಿ ಜಸ್ಟ್ ಎ ಬಿ ಮಾತ್ರ ಉಳಿತು. ಈಗ 4ab ಲೆಫ್ಟ್ ಸೈಡ್ ತಗೊಳ್ರಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇತ್ತು. ಈ 4ab ಲೆಫ್ಟ್ ಸೈಡ್ ಬಂದ್ರೆ ಮೈನಸ್ 4ab, ಇಟ್ ಈಸ್ ಈಕ್ವಲ್ ಟು 0. ಈಗ ಏನಾಗ್ತದೆ ನೋಡ್ರಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 2ab ಮೈನಸ್ 4ab ಅಂತಂದ್ರೆ ಮೈನಸ್ 2ab, ಸೊ ಇಟ್ ಈಸ್ ಈಕ್ವಲ್ ಟು 0. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಅರ್ಥ. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು 0. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು 0 ಆಗೋದು ಯಾವಾಗ ಅಂತಂದ್ರೆ ಓನ್ಲಿ ವೆನ್ ಎ ಮೈನಸ್ ಬಿ ಈಸ್ 0. ಸೊ ಎ ಮೈನಸ್ ಬಿ ಈಕ್ವಲ್ ಟು 0 ಆಗೋದಾದ್ರೆ ಎ ವಿಲ್ ಬಿ ಈಕ್ವಲ್ ಟು ಬಿ. ದೇರ್ಫೋರ್ ದ ಫೋರ್ತ್ ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಒನ್, 1 ರಿಂದ 40ರವರೆಗಿನ ಬೆಸ ಸಂಖ್ಯೆಗಳ ಮೊತ್ತ. ನೋಡ್ರಿ, ಬೆಸ ಸಂಖ್ಯೆಗಳು ಮತ್ತು ಸರಿ ಸಂಖ್ಯೆಗಳನ್ನ ಮೊತ್ತ ಫೈಂಡ್ ಮಾಡಕ್ಕೆ ಫಾರ್ಮುಲಾ ಇದೆ. ಅದಕ್ಕೂ ಮುಂಚೆ ಸಮಾಂತರ ಶ್ರೇಣಿಯ ಎನ್ ಪದಗಳವರೆಗಿನ ಮೊತ್ತ ಕಂಡುಹಿಡಿಯೋದಕ್ಕೆ ಸೂತ್ರ ಏನಿದೆ ಅಂತಂದ್ರೆ ಎನ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ ಅಂತ ಇದೆ. ಇದು ಸಮಾಂತರ ಶ್ರೇಣಿಯ ಎನ್ ಪದಗಳವರೆಗಿನ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ ಇದೆ. ಸೊ ಇಲ್ಲಿ ಬೆಸ ಸಂಖ್ಯೆಗಳ ಮೊತ್ತ ಬೇಕು ಅಂತಂದ್ರೆ ಮೊದಲ ಎನ್ ಪದಗಳವರೆಗಿನ ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕು ಅಂದ್ರೆ 1, 3, 5, 7 ಈ ರೀತಿ ಬೆಸ ಸಂಖ್ಯೆಗಳು ಇರ್ತದೆ. ಇನ್ನು ಸರಿ ಸಂಖ್ಯೆಗಳ ಮೊತ್ತ ಬೇಕು ಅಂತಂದ್ರೆ ಸರಿ ಸಂಖ್ಯೆಗಳು ಶುರುವಾಗೋದು 2, 4, 6, 8 ಈ ರೀತಿ. ಸೊ ಇದಕ್ಕೆ ಫಾರ್ಮುಲಾ ಇದೆ, ಆ ಫಾರ್ಮುಲಾ ನಾವಿಲ್ಲಿ ಡಿರೈವ್ ಮಾಡೋಣ. ಯಾಕಂತಂದ್ರೆ ಫ್ಯೂಚರ್ ಅಲ್ಲಿ ಎಲ್ಲಾದ್ರೂ ಬೇಕು ಅಂತಂದ್ರೆ ನಾವು ಡೈರೆಕ್ಟ್ ಫಾರ್ಮುಲಾನ ಯೂಸ್ ಮಾಡ್ಕೊಬಹುದು. ನಿಮ್ಗೆ ಗೊತ್ತಿರಬಹುದು, ಬೆಸ ಸಂಖ್ಯೆಗಳ ಮೊತ್ತ ಫೈಂಡ್ ಮಾಡಕ್ಕೆ ಸೂತ್ರ ಏನಿದೆ ಅಂದ್ರೆ ಎನ್ ಸ್ಕ್ವೇರ್ ಅಂತ ಇದೆ. ಸರಿ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಕ್ಕೆ ಸೂತ್ರ ಏನಂತಿದೆ ಎನ್ ಇಂಟು n+1 ಅಂತ ಇದೆ. ಈ ಸೂತ್ರಗಳು ಯಾವ ರೀತಿ ಬಂತು ಅಂತ ಇಲ್ಲಿ ಮೊದಲು ನಾ ಏನ್ ಮಾಡ್ತೀನಿ, ಡಿರೈವ್ ಮಾಡ್ತೀನಿ. ಇಲ್ಲಿ ಮೊದಲನೇ ಪದ 1 ಮತ್ತು ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ಅಂತಂದ್ರೆ 2 ಇದೆ. 3 - 1 2, 5 - 3 2 ಆಗಿರೋದ್ರಿಂದ ಇದು. ಓಕೆ, ಸೊ ಎನ್ ಈಕ್ವಲ್ ಟು n/2 ಇಂಟು 2 ಇಂಟು ಎ ಅಂತಂದ್ರೆ 1 ಯಾಕಂದ್ರೆ ಮೊದಲನೇ ಪದ ಪ್ಲಸ್ n-1 ಇಂಟು ಸಾಮಾನ್ಯ ವ್ಯತ್ಯಾಸ 2. ಓಕೆ, ಸೊ ಇಟ್ ಈಸ್ ಈಕ್ವಲ್ ಟು n/2 ಇಂಟು ನೋಡಿ ಈ ಎರಡನ್ನ ಮತ್ತು ಈ ಎರಡನ್ನ ಕಾಮನ್ ತೆಗೆದು ಬಿಡ್ತೀನಿ. ಸೊ 2 ಹೊರಗಡೆ ಬಂತು, ಇಲ್ಲಿ ನೋಡಿತೀನಿ 1 ಉಳಿತು, ಇಲ್ಲಿ ಪ್ಲಸ್ n-1 ಮಾತ್ರ ಉಳಿತು. ಸೊ 2 ಕ್ಯಾನ್ಸಲ್ ಆಗಲಿ, ಇಲ್ಲಿ +1 -1 ಕ್ಯಾನ್ಸಲ್ ಆಗಲಿ. ಹೊರಗಡೆ n ಇದೆ, ಇಲ್ಲೂ ಕೂಡ n ಉಳಿದಿದೆ. ಸೊ n ಇಂಟು n ಏನ್ ಬಂತ ಅಲ್ಲಿಗೆ n ಸ್ಕ್ವೇರ್. ಅಂದ್ರೆ ಮೊದಲ n ಪದಗಳವರೆಗಿನ ಮೊತ್ತ ಕಂಡುಹಿಡಿಬೇಕು ಅಂತಂದ್ರೆ n ಸ್ಕ್ವೇರ್ ಅನ್ನ ಮಾಡಿದ್ರೆ ನಮಗೆ ಮೊತ್ತ ಸಿಗ್ತದೆ. ಅದೇ ರೀತಿ ಸರಿ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕು. ಸರಿ ಸಂಖ್ಯೆಗಳ ಮೊತ್ತ ಹೆಂಗ್ ಕಂಡುಹಿಡಿಬೇಕು? ಸೊ ಎನ್ ಈಕ್ವಲ್ ಟು n/2 ಇಂಟು 2 ಇಂಟು ಎ ಅಂತಂದ್ರೆ 2 ಪ್ಲಸ್ n-1 ಇಂಟು ಸಾಮಾನ್ಯ ವ್ಯತ್ಯಾಸ ಇಲ್ಲೂ ಕೂಡ 2 ಆಗಿರ್ತದೆ. ಇಲ್ಲೂ ಕೂಡ ಏನ್ ಮಾಡ್ತೀನಿ ನಾನು ಅಂತಂದ್ರೆ ಈ ಎರಡನ್ನ ಮತ್ತೆ ಈ ಎರಡನ್ನ ಕಾಮನ್ ತೆಗೆದುಬಿಡ್ತೇನೆ. ಸೊ 2 ಹೊರಗಡೆ ಬಂದ್ರೆ ಈ 2 ಒಳಗಡೆ ಇದೆ, ಪ್ಲಸ್ n-1 ಒಳಗಡೆ ಇದೆ. ಓಕೆ ರೈಟ್, ಈಗ 2 ಕ್ಯಾನ್ಸಲ್ ಆಯ್ತು. ಸೊ n ಇಂಟು n ಆಸ್ ಇಟ್ ಈಸ್ ಇರಲಿ, ಇಲ್ಲಿ 2 ಪ್ಲಸ್ ಇದೆ, -1 ಇದೆ. 2 -1 ಅಂತಂದ್ರೆ +1, 2 -1. ಸೊ 2 -1 ಅಂದ್ರೆ +1. ಸೊ ಇಟ್ ಈಸ್ ಈಕ್ವಲ್ ಟು n ಇಂಟು n+1. ಸೊ ಇದು ಸರಿ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಕ್ಕೆ, ಇದು ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಕ್ಕೆ ಸೂತ್ರ. ಇಲ್ಲಿ 1 ರಿಂದ 40ರವರೆಗಿನ ಬೆಸ ಸಂಖ್ಯೆಗಳ ಮೊತ್ತ ಬೇಕು. 1 ರಿಂದ 40ರವರೆಗೆ ಅರ್ಧ ಬೆಸ ಸಂಖ್ಯೆಗಳಿರ್ತವೆ, ಅರ್ಧ ಸರಿ ಸಂಖ್ಯೆಗಳಿರ್ತವೆ. ಅಂದ್ರೆ 20 ಸರಿ ಸಂಖ್ಯೆಗಳಿದ್ರೆ 20 ಬೆಸ ಸಂಖ್ಯೆಗಳಿರ್ತವೆ. ಹಾಗಾಗಿ 20ರ ವರ್ಗ ಕಂಡುಹಿಡಿದ್ರೆ ಮೊತ್ತ ಕಂಡುಹಿಡಿದಂಗೆ ಅರ್ಥ. ಸೊ 20ರ ವರ್ಗ ಎಷ್ಟಾಗ್ತದೆ? 400. ಸೊ 20ರ ವರ್ಗ 400. ಹಾಗಾಗಿ ಉತ್ತರ ಎಷ್ಟು ಅಂತಂದ್ರೆ ಆಪ್ಷನ್ 4. 11, 7, 3 ಈ ಸಮಾಂತರ ಶ್ರೇಣಿಯ
20 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಡಾಟಾ ಬರ್ಕೊಳ್ಳೋಣ. ಫಸ್ಟ್ ಮೊದಲನೇ ಪದ ಎ ಈಕ್ವಲ್ ಟು 11. ಸಾಮಾನ್ಯ ವ್ಯತ್ಯಾಸ ನೋಡಿ, ಮೊದಲ A2 ಮೈನಸ್ A1 ಅಂದ್ರೆ ಎರಡನೇ ಪದ ಮೈನಸ್ ಮೊದಲನೇ ಪದ, ಮೂರನೇ ಪದ ಮೈನಸ್ ಎರಡನೇ ಪದ, ಈ ರೀತಿ ಕಂಡುಹಿಡಿಬೇಕು ನಾವು ಸಾಮಾನ್ಯ ವ್ಯತ್ಯಾಸ ಯಾವಾಗ್ಲೂ. ಸೊ 7 ಮೈನಸ್ 11, 7 ಮೈನಸ್ 11 ಅಂತಂದ್ರೆ -4 ಅಂತ ಬರ್ತದೆ. ಇನ್ನೊಂದು ಬೇಕಿದ್ರೆ ಫೈಂಡ್ ಮಾಡಬಹುದು, ಬಟ್ ಬೇಕಾಗಿಲ್ಲ. ಯಾಕಂದ್ರೆ ಅವ್ರೇನೇ ಸಮಾಂತರ ಶ್ರೇಣಿ ಅಂತ ಹೇಳಿರೋದ್ರಿಂದ ಆ ವ್ಯತ್ಯಾಸ ಸಾಮಾನ್ಯವಾಗಿ ಇರ್ತದೆ. ಸೊ 3 ಮೈನಸ್ 7 ಮಾಡಿದ್ರೆ ಆಗ್ಲೂ ಕೂಡ -4 ಅಂತ ಬರುತ್ತೆ. ಇನ್ನು 20 ಪದಗಳ ಮೊತ್ತ ಅಂತ ಹೇಳಿರೋದ್ರಿಂದ n ಈಕ್ವಲ್ ಟು 20 ಬರಬೇಕು. ನಾವು ಫೈಂಡ್ ಮಾಡಬೇಕಾಗಿರೋದು SN ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೂತ್ರ ಏನಿದೆ, SN ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು d, ಇದು ಸೂತ್ರ. ಸೊ ಇಟ್ ಈಸ್ ಈಕ್ವಲ್ ಟು n ಅಂದ್ರೆ 20/2 ಇಂಟು 2 ಇಂಟು a ಅಂದ್ರೆ 11 ಪ್ಲಸ್ n ಅಂದ್ರೆ 20 ಮೈನಸ್ 1 ಇಂಟು d ಅಂದ್ರೆ -4. ಈಗ ಡಿವೈಡ್ ಮಾಡ್ರಿ, 2 ಒಂದ್ಲೆ 2 10. ಸೊ ಇಟ್ ಈಸ್ ಈಕ್ವಲ್ ಟು 10 ಇಂಟು 2 ಇಂಟು 11 ಅಂತಂದ್ರೆ 22 ಪ್ಲಸ್ 20ರಲ್ಲಿ 1 ಹೋದ್ರೆ 19 ಇಂಟು -4. ಇಟ್ ಈಸ್ ಈಕ್ವಲ್ ಟು 10 ಇಂಟು 22 ಪ್ಲಸ್ ಇಂಟು ಮೈನಸ್ 19 4 19 2 38 38 38 ಅಂತಂದ್ರೆ 76. ಈಗ 10 ಇಂಟು ಇಲ್ಲಿ ಬರೀತೀನಿ ನೋಡ್ರಿ, 10 ಇಂಟು 22 ಮೈನಸ್ 76 ಸಬ್ಟ್ರಾಕ್ಟ್ ಮಾಡ್ರಿ. 76ರಲ್ಲಿ 22 ಹೋದ್ರೆ 76ರಲ್ಲಿ 22 ಹೋದ್ರೆ ಐ ಥಿಂಕ್ ಇಟ್ ಈಸ್ 54. ಸೊ ದೊಡ್ಡ ಸಂಖ್ಯೆ 76 ಮೈನಸ್ ಇದೆ, ಸೊ -54 ಬಂತು. ಸೊ ಗುಣಿಸಿದ್ರೆ ಪ್ಲಸ್ ಇಂಟು ಮೈನಸ್ 54 10 540. ಸೊ ಮೊತ್ತ ಎಷ್ಟು ಬರುತ್ತೆ ಅಂದ್ರೆ -540 ಬರ್ತದೆ. ಸೊ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 1ರಿಂದ 50ರವರೆಗಿನ ಬೆಸ ಸಂಖ್ಯೆಗಳ ಮೊತ್ತ. ಆಲ್ರೆಡಿ ನಾವು ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಿದೀವಿ. 1ರಿಂದ 50 ಅಂತಂದ್ರೆ 25 ಸರಿ ಸಂಖ್ಯೆಗಳಿರ್ತವೆ, 25 ಬೆಸ ಸಂಖ್ಯೆಗಳಿರ್ತವೆ. ಹಾಗಾಗಿ 25ರ ವರ್ಗ ಮಾಡಿದ್ರೆ ನಮಗೆ ಮೊತ್ತ ಸಿಗ್ತದೆ. ಸೊ 25ರ ವರ್ಗ ನಿಮ್ಗೆ ಗೊತ್ತಿರಬಹುದು, ಇಟ್ ಈಸ್ 625, 625. ದೇರ್ಫೋರ್ ಫಸ್ಟ್ ಆಪ್ಷನ್ ಕರೆಕ್ಟ್. 2, 4, 8 ಈ ಅನುಕ್ರಮ ಸಂಖ್ಯೆಗಳಲ್ಲಿ 10ನೇ ಪದವು. ಸೊ ಅಬ್ಸರ್ವ್ ಮಾಡಿ, ಇದು ಒಂದು ಗುಣೋತ್ತರ ಶ್ರೇಣಿ. 2, 4, 8, ನೆಕ್ಸ್ಟ್ ನಂಬರ್ ಎಷ್ಟು ಬರುತ್ತೆ 16, ಈ ರೀತಿ ಬರ್ತದೆ. ಸೊ ಇದೇನಿದು 2/1, ಇದು 2/2, 2/4, 2/4, 4/8 ಅಂದ್ರೆ 2/3, ಇದು 2/4, ಈ ರೀತಿ. ಇಲ್ಲಿ 10ನೇ ಪದ ಅಂತ ಕೇಳಿದ್ರೆ, ಸೊ ಮೊದಲನೇ ಪದ 2/1, ಎರಡನೇ ಪದ 2/2, ಮೂರನೇ ಪದ 2/3. ಹಾಗಾದ್ರೆ 10ನೇ ಪದ ಯಾವ ರೀತಿ ಇರುತ್ತೆ ಅಂದ್ರೆ 2/10 ಅಂತ ಇರ್ತದೆ. ಸೊ 2/10 ಅಂತಂದ್ರೆ ನಿಮಗೆ ಯಾವಾಗಲೂ ನೆನಪಿರ್ಬೇಕು, ಅದರ ಬೆಲೆ ಎಷ್ಟು ಅಂತಂದ್ರೆ 1024. ಥರ್ಡ್ ಆಪ್ಷನ್ ಕರೆಕ್ಟ್. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಗುಣಿಸ್ರಿ, ಎಷ್ಟು ಸಾರಿ ಬರ್ಕೋಬೇಕು, 2ನ್ನ 10 ಸಾರಿ ಬರ್ಕೋಬೇಕು. 1, 2, 3, 4, 5, 6, 7, 8, 9, 10. ನೋಡಿ, 1, 2, 3, 4, 5, 6, 7, 8, 9, 10. ಈಗ ನೋಡ್ರಿ, ಈ 5 ಸಂಖ್ಯೆಗಳ ಗುಣಲಬ್ಧ 2, 4, 4, 8, 8, 16, 16, 32. ಸೊ ಇವೆರಡು 32 ಆಗ್ತದೆ. ಹಾಗಾದ್ರೆ ಇದು 5 ಇರೋದ್ರಿಂದ ಇವುಗಳನ್ನು ಗುಣಿಸಿದ್ರೆ ಎಷ್ಟು ಬರುತ್ತೆ 32. ಸೊ 32 ಇಂಟು 32 ಇವೆರಡನ್ನ ಗುಣಿಸ್ಬೇಕು. ಸೊ 32ರ ವರ್ಗ ಅಂತ ಅರ್ಥ. 32ರ ವರ್ಗ, 2 ಅಂಕಿ ಸಂಖ್ಯೆಯ ವರ್ಗ ಕಂಡುಹಿಡಿಯೋದನ್ನ ಬಹಳಷ್ಟು ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನಾನು. ಸೊ 2 4. ಈಗ ಈ 3 ಅಂಕಿಗಳನ್ನ ಗುಣಿಸ್ಬೇಕು. 3 6, 6 12, 12ಕ್ಕೆ 2 ದಶಕ 1. ಈಗ 10 ಅಂಕಿ ಸಂಖ್ಯೆಯ ವರ್ಗ ತಗೋಬೇಕು. 3 3 9, 9 1 10. ಹಾಗಾದ್ರೆ ಉತ್ತರ ಎಷ್ಟು ಬಂತು 1024. ಹಾಗಾಗಿ ಥರ್ಡ್ ಆಪ್ಷನ್ ಕರೆಕ್ಟ್.